ಒಂದು ಗೋಮಾತೆ, ಶಾಸ್ತ್ರೋಕ್ತವಾಗಿ ಅವಳ ಸೇವೆ ಎಲ್ಲ ದೇವತೆಗಳ ಸೇವೆ, ಮತ್ತು ಅವಳೇ ಮಹಾಲಕ್ಷ್ಮಿ. ಅವಳ ಸೇವೆ ಮಾಡೋದ್ರಿಂದ ಆ ಫ್ಯಾಮಿಲಿಗೆ ಭಗವತ್ ಕೃಪೆ ಆಗ್ತದೆ. ಯಾಕೆ ಋಷಿಗಳೆಲ್ಲ ಇದನ್ನು ನಂಬಿದ್ರು, ನಾನಂತೂ ಪೂರ್ಣವಾಗಿ ನಂಬಿದ್ದೀನಿ. ಗಾಯತ್ರಿಯಲ್ಲಿ ಅಳಿಸಿದರೆ ಉಳಿಯೋದು ಗಾಯಿ, ಅಂದರೆ ಗೋಮಾತೆ, ಅವಳೇ ಗಾಯತ್ರಿ. ತ್ರಿಕಾಲ ಸಂಧ್ಯಾವಂದನೆ ಮಾಡೋದು ಒಂದೇ, ತ್ರಿಕಾಲ ಹಸುವಿನ ಸೇವೆ ಮಾಡೋದು ಒಂದೇ. ಸೊ ಆ ಗೋವಿನ ಸೇವೆ ಮಾಡೋದ್ರಿಂದ ರಜದ ಟೆನ್ಷನ್ ಇಲ್ಲ, ಹೆಚ್ಚಾರಿನ ಓವರ್ ಸ್ಟ್ರೆಸ್ ಇಲ್ಲ. ಜೊತೆಗೆ ಅದರ ಗೋಮೂತ್ರ ತೋಟಕ್ಕೆ ನಿಮಗೆ ಸಹಾಯ ಆಗುತ್ತೆ. ಅದರ ಬೆರಣಿ, ಸಗಣಿ, ಭಸ್ಮ ಮತ್ತು ಅಗ್ನಿಹೋತ್ರದ ಬೆರಣಿಗಳು ಮಾಡೋದ್ರಿಂದ ಪೊಲ್ಯೂಷನ್ ಕಮ್ಮಿ ಆಗುತ್ತೆ. ಯಾಕೆ ಸಗಣಿ ಮತ್ತು ತುಪ್ಪ ಆಕ್ಸಿಡೆಂಟ್. ಸಗಣಿಯನ್ನು ನಾವು ಉರಿವಿಗೆ ಉಪಯೋಗಿಸೋದ್ರಿಂದ ಕಾರ್ಬನ್ ಡೈಆಕ್ಸೈಡಿನ ಲೆವೆಲ್ ಸ್ವಲ್ಪ ಕಮ್ಮಿ ಆಗ್ತದೆ.